ಅಂತಲೇ ಗೊತ್ತಾಯ್ತಲ್ಲ. ಪೆಟ್ರೋಲ್ ಪಂಪ್ ಇಡೋಣ ಅಂತ ಹೇಳಿದ್ರೆ ಪೆಟ್ರೋಲ್ ಪಂಪ್ಗೆ ಇನ್ವೆಸ್ಟ್ಮೆಂಟು 3 ಕೋಟಿ ಬೇಕು. ಹೋಗ್ಲಿ ಮೆಡಿಕಲ್ ಸ್ಟೋರ್ ತೊಗೊಳ್ಳೋಣ ಅಂದರೆ ಮೆಡಿಕಲ್ ಸ್ಟೋರು ಫ್ರಾಂಚೈಸಿ ತೊಗೋಬೇಕು ಅಂದರೆ 10 ಲಕ್ಷ ಬೇಕೇ ಬೇಕು. ಒಂದು ಅಂಗಡಿ ಇಡಬೇಕಂದ್ರೂ ಅಂಗಡಿನೂ ಮಿನಿಮಮ್ ಲೈಕ್ ಒಂದು 3 ಲ್ಯಾಕ್ಸ್ ಬೇಕು. ಇಲ್ಲ ವಾಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಒಂದು 3-4 ಲ್ಯಾಕ್ಸ್ ಇರಲೇಬೇಕು. ಒಂದು 1 ಲ್ಯಾಕ್ ಒಳಗಡೆ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ ಅವನಲ್ಲಿ 1 ಲ್ಯಾಕ್ ಎಲ್ಲಿಂದ ತೊಗೊಂಬರೋದಂತಲೂ ಗೊತ್ತಾಯ್ತಿಲ್ಲ. ಇಲ್ಲ ಕುಕ್ಕಿಂಗ್ ಬಿಸ್ನೆಸ್ ಮಾಡೋಣ ಅಂದರೆ ಕುಕ್ಕಿಂಗು ನಮ್ಗೆ ಬರೋದೇ ಇಲ್ಲ ಮುಂಚೆ. ಇಲ್ಲ ಬೇಕ್ರಿ ಇಡೋಣ ಅಂದರೆ ಬೇಕ್ರಿನೂ ನಮಗೆ ಬೇಕ್ರಿಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಮುಂಚೆನೇ ಇಲ್ಲ. ಇಲ್ಲ ಒಂದು ಸ್ಕೂಲ್ ನಡೆಸೋಣ ಅಂತ ಹೇಳಿದ್ರೆ ಸ್ಕೂಲ್ ಕೋಟಿ ಹಣ ಬೇಕು. ಮಿಡಲ್ ಕ್ಲಾಸವರು ಏನೇ ಮಾಡಬೇಕು ಅಂದರೆ ದುಡ್ಡು ಇರಲೇಬೇಕು ಅಂತ ಇವಾಗ ಗೊತ್ತಾಯ್ತು. ನೋಡೋಣ ಇವಾಗ ನೆಕ್ಸ್ಟು ಡೇ 3 ಕಂಪ್ಲೀಟಾಗಿ ಡೇ 4 ಯೋಚನೆ ಮಾಡ್ತೀನಿ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ. ಡೇ 3 ನಿಮಗೆ ವಿಡಿಯೋ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನಾರು ಒಂದು ಬಿಸ್ನೆಸ್ ಇಟ್ಟೇ ಇರ್ತೀನಿ ವಿತಿನ್ 200 ಡೇಸಲ್ಲಿ ಕ್ಲಿಕ್ ಆಗಲೇಬೇಕು. ನಾವು ಮಾಡೇ ಮಾಡ್ತೀವಿ.